ಬೆಂಗಳೂರಿನ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೀಗೆಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಒಂದು ತ್ರಿವಳಿ ಕೊಲೆ ಪ್ರಕರಣ ವರದಿಯಾಗಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಗಳೇ ತನ್ನ ತಂದೆ ತಾಯಿ ಮತ್ತೆ ತಂಗಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಸೋಮ್ ಸುಂದರ್ ಮತ್ತೆ ಮುತ್ತುಲಕ್ಷ್ಮಿ ಮತ್ತೆ ಅವರ ಮಗಳು ಸುಪ್ರಿಯಾನನ್ನ ತನ್ನ ಅಕ್ಕನೇ ಒಂದು ಕೊಲೆಯನ್ನ ಮಾಡಿ ಒಂದು ಎಸ್ಕೇಪ್ ಆಗಿರುವಂಥದ್ದು. ಅಂದ್ರೆ ಪೋಷಕರು ಏನು ಮಗಳಿಗೆ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಹೇಳ್ಬಿಟ್ಟು ಆಕೆಗೆ ಒಂದು ಅಡ್ಡಿಯನ್ನ ಮಾಡ್ತಾ ಇದ್ರು. ಅದರಿಂದ ಏನು ಈಕೆ ಒಂದು ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಸೋಮವಾರ ಸಂಜೆ ಏನು ಸುಮಾರು 8:30ರಿಂದ 9 ಗಂಟೆ ಸಮಯದಲ್ಲಿ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಶೀಗೆಹಳ್ಳಿ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ನಲ್ಲಿ ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಇದೀಗ ಶ್ವೇತಾ ಅಂತ ಏನು ಆರೋಪಿ ಇದ್ದಾರೆ, ಸೊ ಅವರನ್ನ ಪೊಲೀಸರು ಕೇರ್ಪುರಂ ಪೊಲೀಸರು ಬಂಧಿಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸೋಮ್ ಸುಂದರ್ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಸುಪ್ರಿಯಾ ಮತ್ತೆ ಶ್ವೇತಾ ದೊಡ್ಡ ಮಗಳಾಗಿದ್ಕೊಂಡು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಆಕೆ ಒಬ್ಬ ಯುವಕನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಸೊ ಇದು ಅವರ ಪೋಷಕರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮಗಳನ್ನ ವಾಪಸ್ ಕರ್ಕೊ ಬರಬೇಕು, ಮತ್ತೆ ಮಗಳು ಈ ರೀತಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಪೋಷಕರು ಆಕೆಯನ್ನ ಬಲವಂತ ಮಾಡ್ತಾ ಇರ್ತಾರೆ. ಅಂದ್ರೆ ಈ ರೀತಿ ಸಂಬಂಧದಲ್ಲಿ ಇರೋದು ಬೇಡ, ನೀನು ಬಂದು ಮನೆಯಲ್ಲಿ ಇರು, ನಿನ್ಗೆ ಬೇರೆ ಕಡೆ ಸಂಬಂಧ ನೋಡ್ತೀವಿ ಮತ್ತೆ ಮದುವೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಕೆಗೆ ಒಂದು ಪೋಷಕರು ಹೇಳ್ತಾ ಇದ್ರು. ಆದ್ರೆ ಆಕೆ ಒಂದು ಮಾತು ಕೇಳಿಲ್ಲ. ಯಾಕಂದ್ರೆ ತನ್ನ ಕಾಲೇಜು ಸ್ನೇಹಿತನಾಗಿದ್ದಂತ ಏನು ಕೆನೆತ್ ಏನಿದೆ ಆತನ ಜೊತೆ ಆಕೆ ಒಂದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಕಳೆದ 2 ತಿಂಗಳಿಂದ ಅವರು ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಸಹ ಒಟ್ಟಿಗೆ ಇರ್ತಾರೆ. ಇದಾದ ನಂತರ ಸೋಮ್ ಸುಂದರ್ಗೆ ಗೊತ್ತಾಗುತ್ತೆ ತನ್ನ ಮಗಳು ಒಂದು ಯುವಕನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅದಾದ ನಂತರ ಅವ್ರು ಹೋಗ್ಬಿಟ್ಟು ಮಗಳನ್ನ ಅಪ್ರೋಚ್ ಮಾಡ್ತಾರೆ, ಈ ರೀತಿ ಇರೋದು ಬೇಡ, ನಮ್ಮ ಸಂಪ್ರದಾಯ ಬೇರೆ, ಅವರ ಸಂಪ್ರದಾಯ ಬೇರೆ, ಹಾಗಾಗಿ ನಾವು ಮನೆಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅವರ ಮಕ್ಕಳು ಮಗಳ ಹತ್ರ ಹೋಗ್ಬಿಟ್ಟು ಅವರು ಸೋಮ್ ಸುಂದರ್ ಕೇಳ್ಕೊಂತಾರೆ. ಆದ್ರೆ ಆ ಮಗಳು ಬರೋದಿಲ್ಲ. ಹಾಗಾಗಿ ಏನು ಭಾನುವಾರ ರಾತ್ರಿ ತನ್ನ ತಾಯಿ ಏನಿದ್ದಾರೆ ಮುತ್ತುಲಕ್ಷ್ಮಿ ಅವರು ಹೋಗ್ತಾ ಇದ್ದಾರೆ. ಅದಾದ ನಂತರ ತಾಯಿ ಸಹ ಮನವೊಲಿಕೆ ಮಾಡ್ತಾರೆ, ಈ ರೀತಿ ನೀನು ಇರೋದು ಬೇಡ, ಬಂದ್ಬಿಡು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಆದ್ರೆ ತಾಯಿನ ಅವತ್ತು ರಾತ್ರಿ ಅಲ್ಲೇ ಇರಿಸ್ಕೊಂಡು ಅದಾದ ನಂತರ ಏನು ಸೋಮವಾರ ಸಂಜೆ ಏನು ಮಗಳು ಮತ್ತೆ ತಂದೆ ಸೋಮ್ ಸುಂದರ್ ಇಬ್ರು ಸಹ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾನುವಾರ ರಾತ್ರಿನ ಆಕೆಯನ್ನ ಇಬ್ರು ಕಿನೇತ್ ಮತ್ತೆ ಶ್ವೇತಾ ಇಬ್ರು ಸಹ ಸೇರ್ಕೊಂಡು ಕೊಲೆಯನ್ನ ಮಾಡ್ತಾರೆ. ಅದಾದ ನಂತರ ಏನು ತನ್ನ ಹೆಂಡತಿಯನ್ನ ವಾಪಸ್ಸು ಕರ್ಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಸೋಮ್ ಸುಂದರ್ ಅವರು ಸೋಮವಾರ ಸಂಜೆ ಅವರ ಫ್ಲಾಟ್ಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಫ್ಲಾಟ್ಗೆ ಹೋದಂತ ಸಂದರ್ಭದಲ್ಲಿ ಮುತ್ತುಲಕ್ಷ್ಮಿ ಮನೆಯಲ್ಲಿ ಇರೋದಿಲ್ಲ. ಅದಂತ ಸಂದರ್ಭದಲ್ಲಿ ಮನೆಯಲ್ಲೆಲ್ಲ ಹುಡ್ಕೊಂಡ ಸಂದರ್ಭದಲ್ಲಿ ಮುತ್ತುಲಕ್ಷ್ಮಿ ಬಾಡಿ ಒಂದು ಬಾತ್ರೂಮ್ ನಲ್ಲಿ ಪತ್ತೆ ಆಗುತ್ತೆ. ಅಂದ್ರೆ ರಕ್ತದ ಮಡುವಿನಲ್ಲಿ ಹೇಗಾಗದೆ ಮರ್ಡರ್ ಆದ ಒಂದು ಸ್ಥಿತಿಯಲ್ಲಿ ಪತ್ತೆ ಆಗುತ್ತೆ. ಅದಾದ ನಂತರ ಮಗಳನ್ನ ಈ ರೀತಿ ಅಂದ್ರೆ ಹೆಂಡತಿಯನ್ನ ಈ ರೀತಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆತ ಒಂದು ಕಿರ್ಚಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತನ್ನ ತಾಯಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ತನ್ನ ಕಿರಿಯ ಮಗಳು ಏನು ಸುಪ್ರಿಯಾ ಏನಿದ್ದಾರೆ ಅವರು ಸಹ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಆಕೆಯನ್ನ ಹಿಡಿದುಕೊಂಡು ಇಬ್ರು ಸಹ ಕೊಲೆಯನ್ನ ಮಾಡ್ತಾರೆ. ಅಂದ್ರೆ ಶ್ವೇತಾ ಮತ್ತೆ ಕೆನೆತ್ ಇಬ್ರು ಸಹ ಸುಪ್ರಿಯಾವನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ ಏನು ಮಗಳನ್ನ ಕಾಪಾಡಿಕೊಳ್ಳಲು ಏನು ತಂದೆ ಸೋಮ್ ಸುಂದರ್ ಸಹ ಒಳಗಡೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೋಮ್ ಸುಂದರ್ ಮೇಲೆ ಸಹ ಕೆನೆತ್ ಮತ್ತೆ ಶ್ವೇತಾ ಇಬ್ರು ಸಹ ಅಟ್ಯಾಕ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಂಡು ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗೆ ಮಾಹಿತಿಯನ್ನು ಕೊಡ್ತಾನೆ. ಕೂಡಲೇ ಅಲ್ಲಿದ್ದಂಥ ಅವರು ಸ್ಥಳೀಯರು 112ಗೆ ಕಾಲನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಒಂದು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂತಾರೆ ಮತ್ತೆ ಚಿಕಿತ್ಸೆಯನ್ನು ಸಹ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರ ಜೊತೆ ಹೇಳಿರುವಂಥದ್ದು, ನನ್ನ ಮಗಳು ಏನೋ ಈ ರೀತಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು, ಅದಕ್ಕೆ ನಾವು ವಿರೋಧವನ್ನ ಮಾಡ್ತಾ ಇದ್ವಿ. ಆದ್ರೆ ಮಗಳು ಈ ತರ ತನ್ನ ಆಕೆಯ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ನನ್ನ ಮಗಳು ಮತ್ತೆ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆತ ಸೋಮ್ ಸುಂದರ್ ಪೊಲೀಸರ ಮುಂದೆ ಒಂದು ಡೈಯಿಂಗ್ ಡಿಕ್ಲರೇಷನ್ ಅನ್ನ ಕೊಡ್ತಾನೆ. ಅದ ನಂತರ ಇಬ್ರು ಸಹ ಏನು ಕೊಲೆ ಆದ ನಂತರ ಇಬ್ರು ತನ್ನ ಅಪಾರ್ಟ್ಮೆಂಟ್ ಏನಿದೆ ಕೇರ್ಪುರಂ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ಆ ಒಂದು ಅಪಾರ್ಟ್ಮೆಂಟ್ ಇಂದ ಇಬ್ರು ಬೇರೆ ಒಂದು ಕಟ್ಟಡಕ್ಕೆ ಜಂಪನ್ನ ಮಾಡಿ ಅದಾದ ನಂತರ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ಸಂದರ್ಭದಲ್ಲಿ ಪೊಲೀಸರು ಬಂದು ನೋಡುವಂಥ ಸಂದರ್ಭದಲ್ಲಿ ಇಬ್ಬರ ಒಂದು ಅಂದ್ರೆ ಸುಪ್ರಿಯಾ ಮತ್ತೆ ಮುತ್ತುಲಕ್ಷ್ಮಿಯ ಶವಗಳು ಇಬ್ರು ಮನೆಯಲ್ಲಿ ಬಿದ್ದಿರುತ್ತೆ. ಮತ್ತೆ ಸೋಮ್ ಸುಂದರ್ ಏನು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಾರೆ. ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಮೃತದೇಹಗಳನ್ನ ಒಂದು ಖಾಸಗಿ ಒಂದು ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಒಂದು 8 ತಂಡಗಳನ್ನ ರಚನೆ ಮಾಡಿಕೊಂಡು ಏನು ಆರೋಪಿಗಳ ಪತ್ತೆಗೆ ಒಂದು ಬಲೆಯನ್ನ ಬೀಸ್ತಾರೆ. ಇವತ್ತು ಬೆಳಗ್ಗೆ ಏನು ಶ್ವೇತಾ ಏನು ಪುದುಚೇರಿಯ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಏನಿರ್ತಲ್ಲ ಆಕೆ ಅಲ್ಲಿ ಬಂಧನವನ್ನ ಮಾಡ್ತಾರೆ. ಅದಾದ ನಂತರ ಕೆನೆತ್ ಎಲ್ಲಿ ಹೋಗಿದ್ದಾನೆ ಅಂತ ಏನು ಆಕೆಯನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಕೆ ಉತ್ತರವನ್ನ ಕೊಡ್ತಾಳೆ. ನಂತರ ಪೊಲೀಸರು ಇದೀಗ ಶ್ವೇತನನ್ನ ಬಂಧನ ಮಾಡಿ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರೋದಂದ್ರೆ ಇಲ್ಲಿ ಪ್ರಮುಖವಾಗಿ ಶ್ವೇತಾಗೆ ಯಾಕೆ ಅವರ ತಂದೆ ಮತ್ತೆ ತಾಯಿ ಮೇಲೆ ಇಷ್ಟೊಂದು ಏನು ಕೋಪ ಇತ್ತು, ಮತ್ತೆ ಕೊಲೆ ಮಾಡುವಂತಹ ಉದ್ದೇಶಕ್ಕೆ ಯಾಕೆ ಈ ಒಂದು ಪ್ರಕರಣ ಹೋಯಿತು, ಕೊಲೆ ಮಾಡುವ ಉದ್ದೇಶ ಏನಿತ್ತು ಅಥವಾ ಬೇರೆ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆನೂ ಸಹ ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಒಂದು ಕಡೆ ಯಾಕೆ ಕೊಲೆ ಆಯಿತು ಅನ್ನೋದನ್ನು ಸಹ ಒಂದು ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಆ್ಯಂಗಲ್ನಲ್ಲಿ ಏನಾದರೂ ಅವರ ತಂದೆ ಸೋಮ್ ಸುಂದರ್ ಏನಿದ್ದಾರೆ, ಶ್ವೇತಾರ ತಂದೆ ಸೋಮ್ ಸುಂದರ್ ಏನಿದ್ದಾರೆ, ಸೊ ಅವರು ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತೆ ತನ್ನ ಮಕ್ಕಳನ್ನು ಡಿಸಿಪ್ಲಿನ್ ಆಗಿ ಬೆಳೆಸಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಮಗಳು ಈ ರೀತಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಹೆಂಡತಿ ಆಕೆಗೆ ಒಂದು ಒತ್ತಾಯನ ಮಾಡ್ತಾ ಇದ್ವಿ. ಆದರೆ ಆಕೆ ಕೇಳಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮೇಲಿನ ಆಕೆ ಬಂದು ಈ ರೀತಿ ಒಂದು ಕೊಲೆಯನ್ನು ಮಾಡಿ ನನ್ನ ಮಗಳು ಮತ್ತೆ ನನ್ನ ಹೆಂಡತಿಯನ್ನು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಪೊಲೀಸರ ಒಂದು ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಆತನು ಸಹ ಆಸ್ಪತ್ರೆಯಲ್ಲೇ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಏನಂದರೆ ಈ ಒಂದು ಕೊಲೆಯ ಹಿನ್ನೆಲೆ ಏನಕ್ಕೆ ಇಷ್ಟರ ಮಟ್ಟಿಗೆ ಈ ಕೊಲೆ ಹೋಗೋಕ್ಕೆ ಏನು ಕಾರಣ ಅನ್ನೋದು ಸಹ ಗೊತ್ತಾಗುತ್ತೆ. ಯಾಕಂದರೆ
ಈಕೆ ಏನೋ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ತನ್ನ ತಂದೆಯ ಒಂದು ಏನು ಆ ಡಾಕ್ಯುಮೆಂಟ್ಸನ್ನು ಬಳಸ್ಕೊಂಡು ಕೆಲವೊಂದಷ್ಟು ಕಡೆ ಲೋನನ್ನು ಪಡ್ಕೊಂಡಿದ್ರು. ಆ ಒಂದು ಲೋನ್ಗಳ ಒಂದು ನೋಟಿಸು ಮನೆಗೆ ಬರ್ತಾ ಇತ್ತು. ತನ್ನ ಸೋಮಸುಂದರ್ ಅವರು ವಾಸ ಮಾಡ್ತಾ ಇದ್ದಂಥ ಮಾರತಳಿಯ ಮನೆ ಏನಿದೆ ಆ ಮನೆಗೆ ನೋಟಿಸ್ಗಳು ಬರ್ತಾ ಇತ್ತು. ಮತ್ತು ಇದರಿಂದ ಕಿರಿಕಿರಿ ಆಗ್ತಾ ಇತ್ತು. ಯಾಕಂದರೆ ಒಳ್ಳೆಯ ಕುಟುಂಬ ಮತ್ತು ಒಳ್ಳೆಯ ತಂದೆ ತಾಯಿ ಇದ್ದರು, ಮತ್ತು ಒಳ್ಳೆಯ ಒಂದು ಜೀವನ ಕೊಟ್ಟಿದ್ರು, ಮತ್ತು ಒಳ್ಳೆಯ ವ್ಯಾಸಂಗನ ಸಹ ಕೊಟ್ಟಿದ್ದು. ತನ್ನ ಮಗಳು ಈ ರೀತಿಯ ಒಂದು ಚಟಕ್ಕೆ ಬಿದ್ದಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಪೋಷಕರಿಗೂ ಸಹ ಒಂದು ಅಸಮಾಧಾನ ಆಗಿರುತ್ತೆ. ಹಾಗಾಗಿ ಪೋಷಕರು ತನ್ನ ಮಗಳನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಒಳ್ಳೆಯ ಜೀವನ ಕೊಡಬೇಕು ಅನ್ನೋ ರೂಪದಲ್ಲಿ ಆಕೆಯನ್ನು ಬಂದು ಬಲವಂತ ಮಾಡಿರ್ತಾರೆ. ಈ ರೀತಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ನೀನು ಇರೋದು ಬೇಡ, ನಮ್ಮ ಮನೆಗೆ ಹೋಗೋಣ ಬಾ ಅಂತ ಸಹ ತಾಯಿ ಬಂದು ಕರೀತಾರೆ ಮೊದಲನೇದಾಗಿ. ಆದರೆ ತಾಯಿಯ ಮಾತಿಗೆ ಆಕೆ ಯಾವುದೇ ರೀತಿ ಅಂತ ಸೊಪ್ಪು ಹಾಕೋದಿಲ್ಲ. ಅದಾದ ನಂತರ ತಾಯಿಯನ್ನು ಭಾನುವಾರ ರಾತ್ರಿ ಅಲ್ಲೇ ಇರಿಸ್ಕೊಂಡು ನೀನು ನಾಳೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ತಾಯಿಯೂ ಸಹ ಮಗಳು ಅಂತ ಹೇಳ್ಬಿಟ್ಟು ಆಕೆ ಅಲ್ಲೇ ಇರ್ತಾರೆ. ಅದಾದ ನಂತರ ಅವತ್ತು ರಾತ್ರಿನೇ ಆಕೆ ತಾಯಿಯನ್ನು ಅಲ್ಲೇ ಕೊಲೆ ಮಾಡ್ತಾರೆ. ಅದಾದ ನಂತರ ಮಾರನೇ ದಿವಸ ಅಂದರೆ ಸೋಮವಾರ ಸಂಜೆ ಏನು ಸೋಮಸುಂದರು ಮತ್ತು ಸುಪ್ರಿಯಾ ಇಬ್ಬರು ಸಹ ತನ್ನ ಅಂದರೆ ಮಗಳ ಮನೆಗೆ ಬರ್ತಾರೆ ತಾಯಿಯನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ. ಆ ಒಂದು ಸಂದರ್ಭದಲ್ಲಿ ಏನು ಹುಡುಕಿದಂಥ ಸಂದರ್ಭದಲ್ಲಿ ಆಕೆ ಎಲ್ಲೂ ಸಹ ಪತ್ತೆಯಾಗಿಲ್ಲ. ಕೊನೆಯದಾಗಿ ಆಕೆಯ ಬಾಡಿ ಒಂದು ಬಾತ್ರೂಮ್ನಲ್ಲಿ ಪತ್ತೆಯಾಗಿರುವಂಥದ್ದು ಗೊತ್ತಾಗುತ್ತೆ. ಅದಾದ ನಂತರ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಅನಂತರ ಸುಪ್ರಿಯಾವನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ ಏನು ಸೋಮಸುಂದರ್ ಮೇಲೆ ಸಹ ಅಟ್ಯಾಕ್ ಅನ್ನ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಇದೀಗ ಶ್ವೇತಾನನ್ನ ಪಾಂಡಿಚೇರಿಯಲ್ಲಿ KR ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಮತ್ತೊಂದು ಕಡೆ ಕೆನೆತ್ ಸಹ ತನ್ನ ಏನೋ ಸ್ನೇಹಿತರ ಮುಖಾಂತರ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಸಹ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರ ಹೋದಂತಹ CCTV ಇರ್ಬೋದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತು ಮೊಬೈಲ್ ಬಳಸಿರುವಂಥದ್ದು ಇರ್ಬೋದು, ಎಲ್ಲವನ್ನೂ ಸಹ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯುಗ ನ್ಯೂಸ್, ಬೆಂಗಳೂರು.